dear students of BA final year optional. This is the next critical essay, Overlapping Territories and Intertwined Histories, written by Edward W. Said. Edward Said is one of the best Orientalist, and he is known for his famous work Orientalism. So in that famous work, he has discussed this overlapping territories and intertwined histories. ಎಡ್ವರ್ಡ್ ಸಾಯಿದ್ ಓರಿಯೆಂಟಲಿಸಮ್ ಅನ್ನೋ ಒಂದು ಪುಸ್ತಕಕ್ಕೆ ಒಬ್ಬ ಕಲ್ಚರ್ ಸ್ಟಡೀಸ್ ಅಲ್ಲಿ ಒಬ್ಬ ಗ್ರೇಟ್ ಅನಾಲಿಸ್ಟ್ ಆಗಿ ಫೇಮಸ್ ಆದ. ಅದರಲ್ಲಿ ಈ ಓವರ್ಲ್ಯಾಪಿಂಗ್ ಟೆರಿಟರೀಸ್ ಆ್ಯಂಡ್ ಇಂಟರ್ಟ್ವೈನ್ಡ್ ಹಿಸ್ಟ್ರೀಸ್ ಅನ್ನೋ ಕಾನ್ಸೆಪ್ಟನ್ನ ಡಿಸ್ಕಸ್ ಮಾಡಿದ್ದಾನೆ. ಸೊ ಲೆಟ್ ಅಸ್ ಸಿ ವಾಟ್ ಹಿ ಡಿಸ್ಕಸಸ್. ಪಾಯಿಂಟ್ ನಂಬರ್ 1, comparative literature studies. See, before two world wars till 1970, this study was dominant by its style of scholarship. 1970ಗಿಂತ ಮುಂಚೆ ಎರಡು ವರ್ಲ್ಡ್ ವಾರ್ಸ್ಗಳು ಆಗಲ್ಲ. ಆ ವರ್ಲ್ಡ್ ವಾರ್ಸ್ಗಳಿಗಿಂತ ಮುಂಚೆ ಮತ್ತು ಅಲ್ಲಿಂದ 1970ವರೆಗೆ ಈ ಕಂಪ್ಯಾರಿಟಿವ್ ಲಿಟ್ರೇಚರ್ ಸ್ಟಡಿ ಅನ್ನೋದು ತುಂಬ ಡಾಮಿನೆಂಟ್ ಆಗಿತ್ತು. ಬೈ ಇಟ್ಸ್ ಸ್ಟೈಲ್ ಆಫ್ ಸ್ಕಾಲರ್ಶಿಪ್, ಪಾಂಡಿತ್ಯಪೂರ್ಣವಾದಂಥ ಒಂದು ಶೈಲಿಯ ಕಂಪ್ಯಾರಿಟಿವ್ ಸ್ಟಡಿ ತುಂಬ ಡಾಮಿನೆಂಟ್ ಆಗಿತ್ತು. ಇಟ್ ಈಸ್ ನೌ ಡಿಸಪಿಯರ್ಡ್. ಬಟ್ ಆಫ್ಟರ್ ದಟ್ 1970s, that comparative study disappeared. Scholarship was its main feature. No one is trained today as Erich Auerbach and Leo Spitzer are the two German comparatists. ಈ ಸ್ಕಾಲರ್ಶಿಪ್ ಅದರ ವೆರಿ ಇಂಪಾರ್ಟೆಂಟ್ ಫೀಚರ್, ಅದರ ಒಂದು ಮುಖ್ಯವಾದಂಥ ಲಕ್ಷಣ ಆಗಿತ್ತು. ಎರಿಕ್ ಔರ್ಬಾಕ್ ಮತ್ತು ಲಿಯೋ ಸ್ಪಿಟ್ಜರು ವೆರಿ ಟ್ರೈನ್ಡ್ ಕೈಂಡ್ ಆಫ್ ಸ್ಕಾಲರ್ಸ್ ಆಗಿದ್ದರು. ಅಂಥ ಟ್ರೈನ್ಡ್ ಸ್ಕಾಲರ್ಸ್ ಮತ್ತಾರೂ ಇರಲಿಲ್ಲ. ಅವರಿಬ್ಬರು ಜರ್ಮನ್ ಕಂಪ್ಯಾರಿಟಿಸ್ಟ್ಸ್ ಅಂತ ನೋಟೆಡ್ ಆದರು. ದಿ ಟ್ರೆಡಿಷನ್ ಆಫ್ ಹ್ಯೂಮನಿಸ್ಟ್ ಲರ್ನಿಂಗ್. ಸಿ how this kind of a study includes this tradition of human learning. Secular anthropology was a revolution in the philological disciplines. Secular anthropology, impartial study of mankind, ಅಂದರೆ ಯಾವುದೇ ರೀತಿಯ ಭೇದ ಭಾವವಿಲ್ಲದ ಮತ್ತು ಜಾತ್ಯತೀತವಾದಂಥ ಒಂದು ಮಾನವ ಇತಿಹಾಸವನ್ನು ಅಧ್ಯಯನ ಮಾಡೋದು ಈ ಒಂದು ರೆವಲ್ಯೂಷನ್, ಒಂದು ಕ್ರಾಂತಿಕಾರಿ ವಿಚಾರ ಆಗಿತ್ತು ಈ ಫಿಲಲಾಜಿಕಲ್ ಡಿಸಿಪ್ಲಿನಲ್ಲಿ. ಅಂದರೆ ಭಾಷೆ ಮತ್ತು ಕಲ್ಚರ್ಗೆ ಸಂಬಂಧಪಟ್ಟ ಅಧ್ಯಯನದಲ್ಲಿ ಈ ಒಂದು ಸೆಕ್ಯುಲರ್ ಆಂಥ್ರೋಪಾಲಜಿ ಅನ್ನೋದು ವೆರಿ ಇಂಪಾರ್ಟೆಂಟ್ ಆದಂಥ ಡಿಸಿಪ್ಲಿನ್. It is associated with the thinkers like Vico, Herder, Rousseau. ಅಂತ ಒಂದು ಸೆಕ್ಯುಲರ್ ಆಂಥ್ರೋಪಾಲಜಿ ಈ ಫಿಲಲಾಜಿಕಲ್ ಡಿಸಿಪ್ಲಿನಲ್ಲಿ ತುಂಬ ಇಂಪಾರ್ಟೆಂಟಾಗಿ ನಮಗೆ ಕಂಡುಬರೋರು ಯಾರ್ಯಾರು ವಿತ್ whom this kind of discipline was associated. They were Vico, Herder, Rousseau. So importantly, these three names can be mentioned here. As man has made history, secular history, historical experience is not divine. ಮನುಷ್ಯನೇ ಈ ಇತಿಹಾಸವನ್ನು ಸೃಷ್ಟಿ ಮಾಡಿರೋದ್ರಿಂದ ಅದೊಂದು ದೈವತ್ವ ಸ್ವರೂಪದ ಐತಿಹಾಸಿಕ ಅನುಭವ ಆಗಲಿಕ್ಕಿಲ್ಲ. Hermeneutics is a study
that explains and analyzes the text. ಸೊ ಈ ಟೆಕ್ಸ್ಟನ್ನು ಅನಲೈಸ್ ಮಾಡೋದು, ಎಕ್ಸ್ಪ್ಲೇನ್ ಮಾಡೋದು ಒಂದು ಕೈಂಡ್ ಆಫ್ ಬ್ರ್ಯಾಂಚ್ ಇನ್ ಅನಾಲಿಟಿಕಲ್ ಸ್ಟಡೀಸ್ ದಟ್ ಈಸ್ ಕಾಲ್ಡ್ ಹರ್ಮೆನ್ಯೂಟಿಕ್ಸ್. ಹರ್ಮೆನ್ಯೂಟಿಕ್ಸ್ ಅನ್ನೋದು ಒಂದು ಟೆಕ್ಸ್ಟ್ನ ಎಕ್ಸ್ಪ್ಲೇನ್ ಮಾಡೋದು, ಅನಲೈಸ್ ಮಾಡೋದು ಅದರ ಕೆಲಸ. ಆ ಹರ್ಮೆನ್ಯೂಟಿಕ್ಸ್ ಅನ್ನೋದು ಇಲ್ಲಿ ಈ ಟ್ರೆಡಿಷನ್ ಆಫ್ ಹ್ಯೂಮನಿಸ್ಟ್ ಲರ್ನಿಂಗನ್ನು ಅನಲೈಸ್ ಮಾಡ್ತದೆ. ಇಟ್ ಡಿಫರ್ಸ್ ಫ್ರಮ್ ನ್ಯಾಚುರಲ್ ಸೈನ್ಸಸ್. ಸೊ ಇದು ನ್ಯಾಚುರಲ್ ಸೈನ್ಸಸ್ಗಿಂತ ತುಂಬ ಡಿಫ್ರೆಂಟ್ ಆಗಿರುತ್ತೆ. ಸಚ್ ಎನ್ಲೈಟನ್ಮೆಂಟ್ ಇನ್ಸೈಟ್ಸ್ ವೇರ್ ಅಕ್ಸೆಪ್ಟೆಡ್ ಇನ್ ಜರ್ಮನಿ, ಫ್ರಾನ್ಸ್, ರಷ್ಯಾ, ಸ್ವಿಟ್ಜರ್ಲೆಂಡ್ ಆ್ಯಂಡ್ ಇಂಗ್ಲೆಂಡ್. ಸೊ ಈ ಒಂದು ಹರ್ಮೆನ್ಯೂಟಿಕ್ಸ್ನಲ್ಲಿದ್ದಂಥ ಒಂದು ಎಕ್ಸೈಟ್ಮೆಂಟು, ಒಂದು ಎನ್ಲೈಟನ್ಮೆಂಟು, ಇನ್ಸೈಟು ಏನು ಇತ್ತಲ್ಲ, ಆ ಒಂದು ಎಕ್ಸ್ಪೀರಿಯನ್ಸ್ನ ಈ ಜರ್ಮನಿ, ಫ್ರಾನ್ಸ್, ರಷ್ಯಾ, ಸ್ವಿಟ್ಜರ್ಲೆಂಡ್ ಮತ್ತು ಇಂಗ್ಲೆಂಡಲ್ಲಿ ಇವನ್ನ ತುಂಬ ಅಕ್ಸೆಪ್ಟ್ ಮಾಡ್ಕೊಂಡು ಈ ಅಧ್ಯಯನವನ್ನು ಮಾಡ್ತಾಯಿದ್ರು. ಸೊ ರೈಸ್ ಆಫ್ ನ್ಯಾಷನಲಿಸಮ್. ಸೊ ದಿಸ್ ಈಸ್ ಅನದರ್ ಥಿಂಗ್ that is taken into account where we study literature with the point of view of overlapping territories and intertwined histories. It was prevalent between 1745 and 1945. In these 200 years, 2 centuries, this nationalism became prevalent, and human culture is current in US and Europe. But human culture is still current in United States and European studies of all branches. ಈ ಹ್ಯೂಮನಿಸಮ್ ಅನ್ನೋದು ಈ 2 ಸೆಂಚುರಿಗಳಲ್ಲಿ 1745 to 1945ವರೆಗೆ ಈ 200 ವರ್ಷಗಳ ಈ ಅವಧಿಯಲ್ಲಿ ಇದು ತುಂಬ ಪ್ರಿವ್ಯಾಲೆಂಟ್ ಆಗಿ ರೈಸ್ ಆಯಿತು. ಇವನ್ ಅಟ್ ಪ್ರೆಸೆಂಟ್ ಆಲ್ಸೋ US ಆ್ಯಂಡ್ ಯುರೋಪದಲ್ಲಿ ಹ್ಯೂಮನ್ ಕಲ್ಚರ್ ಅನ್ನೋದು ತುಂಬ ಪ್ರಚಲಿತವಾಗಿ ಕಂಡುಬರ್ತಾ ಇದೆ. ಸೊ these two are the elements that are more considered in Edward Said's Orientalism. So what is Said's critique? Eurocentric universalism of fields treats others inferior. Said's critique is how this Oriental culture or Oriental experience or Oriental world of human society is considered as inferior, is considered as degraded. So that's what he criticizes, that's what he identifies, he concentrates upon. Eurocentric universalism of fields treats others inferior. ಅಂದರೆ ವೆಸ್ಟರ್ನರ್ಸು ಈಸ್ಟರ್ನ್ ಪಾರ್ಟ್ ಆಫ್ ದ ವರ್ಲ್ಡ್ನ ಲೈಫ್ ಸ್ಟೈಲ್, ಫೇತ್, ಕಲ್ಚರ್ ಇವೆಲ್ಲವೂ ಇನ್ಫೀರಿಯರ್ ಅಂತ ಅವರು ಟ್ರೀಟ್ ಮಾಡ್ತಾರೆ. ಚೆಕಿಂಗ್ ನ್ಯಾರೋ ನ್ಯಾಷನಲಿಸಮ್ ಈಸ್ ಕೌಂಟರ್ ಆ್ಯಕ್ಟೆಡ್ ಬೈ pre-imperial intellectual ancestors. Checking narrow nationalism is counteracted. ಈ ನ್ಯಾರೋ ನ್ಯಾಷನಲಿಸಮ್ ಐತಲ್ಲ, ಈ ನ್ಯಾರೋ ನ್ಯಾಷನಲಿಸಮ್ ಅನ್ನು ಕೌಂಟರ್ಯಾಕ್ಟ್ ಮಾಡಿದಂಥದ್ದು ಪ್ರೀ ಇಂಪೀರಿಯಲ್ ಇಂಟೆಲೆಕ್ಚುವಲ್ ಎನ್ಸೆಸ್ಟರ್ಸ್. ಅಂದರೆ ಈ ಇಂಪೀರಿಯಲ್ ಒಂದು ಅಡ್ಮಿನಿಸ್ಟ್ರೇಷನ್ನು, ಇಂಪೀರಿಯಲ್ ಗವರ್ನೆನ್ಸ್ ಬರೋದಕ್ಕಿಂತ ಮುಂಚೆ ಇದನ್ನು ಕೌಂಟರ್ಯಾಕ್ಟ್ ಮಾಡ್ತಾರೆ. ಸೊ ನಮ್ಮ ಎನ್ಸೆಸ್ಟರ್ಸ್, ಇಂಟೆಲೆಕ್ಚುವಲ್ ಎನ್ಸೆಸ್ಟರ್ಸ್, ಬುದ್ಧಿಜೀವಿ ಪೂರ್ವಜರು ಇದನ್ನು ಕೌಂಟರ್ಯಾಕ್ಟ್ ಮಾಡಿದ್ದಾರೆ. ಸೊ ಕ್ಯೂಟಿಯಸ್, Auerbach from Germany, later in France they took nationalism as secondary. ಅಂಥವರಲ್ಲಿ ಕ್ಯೂಟಿಯಸ್ ಆ್ಯಂಡ್ Auerbach ಅನ್ನೋರು ಜರ್ಮನಿಯಿಂದ ಮುಂದೆ ಫ್ರಾನ್ಸಿನಲ್ಲೂ ಕೂಡ ಅವರ ಇನ್ಫ್ಲೂಯೆನ್ಸ್ ಆಗುತ್ತೆ. ಸೊ ಅವರು ನ್ಯಾಷನಲಿಸಮನ್ನು ಒಂದು ಸೆಕೆಂಡರಿಯಾಗಿ ಟ್ರೀಟ್ ಮಾಡ್ತಾರೆ ಅವರ ಡಿಸ್ಕಷನ್ನಲ್ಲಿ. ವಾಟ್ ಮ್ಯಾಟರ್ಡ್ ಮೋರ್ ವಾಸ್ ಪೀಪಲ್ಸ್ ಟುಗೆದರ್ನೆಸ್, ಸ್ಪಿರಿಟ್ ದಟ್ ಟ್ರಾನ್ಸೆಂಡೆಡ್ shabby political realm of bureaucracy. So according to them, what mattered more was people's togetherness, the
how they live together and what kind of life they lead with what kind of practices, that becomes more important than nationalism, according to Auerbach and Curtius. Uh, and that togetherness, people's togetherness and the spirit, these transcended savvy political realm of bureaucracy, armies, customs, barriers, and xenophobia. See, xenophobia means fear of other countries, other races, other religions. That is what we call xenophobia. ಸೊ ಈ ಎಲ್ಲವುಗಳನ್ನು ಈ ಒಂದು ಅಧ್ಯಯನ ಪರಿಗಣಿಸುತ್ತೆ. ಸೊ ದ ನೆಕ್ಸ್ಟ್ ಪಾಯಿಂಟ್ ಈಸ್ comparative study. See, in the times of severe conflicts, the idea of transnational and transhuman perspective was on literary performance. ಸೊ ಈಗ ನಾನು ಮೆನ್ಷನ್ ಮಾಡ್ತಾ ಬಂದಂಥ ಟೈಮಲ್ಲಿ ಇದೊಂದು ಸಿವಿಯರ್ ಕಾನ್ಫ್ಲಿಕ್ಟ್ಸ್ ಇದೆ, ಟೈಮ್ಸ್ ಆಫ್ ಸಿವಿಯರ್ ಕಾನ್ಫ್ಲಿಕ್ಟ್ಸ್. ಅದು ಅಲ್ಲಿ ಐಡಿಯಾ ಆಫ್ ಟ್ರಾನ್ಸ್ನ್ಯಾಷನಲ್, ಟ್ರಾನ್ಸ್ಲೇಷನಲ್ ಆ್ಯಂಡ್ ಟ್ರಾನ್ಸ್ಹ್ಯೂಮನ್ ಪರ್ಸ್ಪೆಕ್ಟಿವ್ ವಾಸ್ ಆನ್ ಲಿಟ್ರರಿ ಪರ್ಫಾರ್ಮೆನ್ಸ್. ಸಾಹಿತ್ಯಿಕವಾದಂಥ ಒಂದು ಚಟುವಟಿಕೆಗಳಲ್ಲಿ ಈ ಟ್ರಾನ್ಸ್ಲೇಷನಲ್ ಆ್ಯಂಡ್ ಟ್ರಾನ್ಸ್ಹ್ಯೂಮನ್ ಪರ್ಸ್ಪೆಕ್ಟಿವ್ ತುಂಬ ಪ್ರಚಲಿತವಾಗಿತ್ತು. ಇಂಟರಾಕ್ಷನ್ ಆಫ್ ವರ್ಲ್ಡ್ ಲಿಟ್ರೇಚರ್ಸ್ ವಾಸ್ ಪಾಸಿಬಲ್, ಬಟ್ ದ ಫೀಲ್ಡ್ ಈಸ್ ಎಪಿಸ್ಟಮಲಾಜಿಕಲಿ ಆರ್ಗನೈಸ್ಡ್ ಇನ್ ಹೈರಾರ್ಕಿ. ಈ ಒಂದು ಇಂಟರಾಕ್ಷನ್ ಆಫ್ ವರ್ಲ್ಡ್ ಲಿಟ್ರೇಚರ್ಸು ಇಲ್ಲಿ ಸಾಧ್ಯ ಆಯಿತು. ಯಾಕೆ ಅಂದರೆ ಡ್ಯೂ ಟು ಸಚ್ ಇಂಪೀರಿಯಲ್ ಸೆಟಪ್ ಆಫ್ ಗವರ್ನೆನ್ಸ್ ಆಲ್ ಓವರ್ ದ ವರ್ಲ್ಡ್, the different countries of the world came in contact with one another. So that led to another hierarchy where European literature was the center and top. So there, as the result of such imperialism, the various countries of the world came together and came in contact with one another, and their hierarchy where European literature was the center and top. That hierarchy came into belief, came into the thinking of the world. Then the sixth point, superiority of Europe and US. So this is what Edward Said very often criticizes and puts up his objection about. They are not only for their political position, their literatures are worth studying. ಈ ಯುರೋಪ್ ಆ್ಯಂಡ್ ಯು ಎಸ್ದವರ ಒಂದು ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ ಹೆಂಗಿತ್ತು ಅಂದರೆ, ಅವರು ತಮ್ಮ ಪೊಲಿಟಿಕಲ್ ಪೊಸಿಷನ್ನ ವಿಚಾರ ಬರಲಿ ಅಥವಾ ಅವರ ಸಾಹಿತ್ಯದ ವಿಚಾರ ಬರಲಿ, ಅವು ಹೆಚ್ಚು ವಿಚಾರಾರ್ಹವಾದಂಥ, ಅಧ್ಯಯನಾರ್ಹವಾದಂಥವು ಉಳಿದವ್ರಿಗಿಂತ ಅನ್ನುವ ಒಂದು ಫೇತ್, ಒಂದು ಬಿಲೀಫ್ ಅವರಲ್ಲಿತ್ತು. ಇಟ್ ಈಸ್ ದರ್ ನೋಷನ್ ಇನ್ ಅಕಾಡೆಮಿಕ್ ವರ್ಕ್. ಅದು ಅವರ ಒಂದು ಶೈಕ್ಷಣಿಕವಾದಂಥ ಒಂದು ವರ್ಕಲ್ಲೂ ಕೂಡ ಅಂಥ ಒಂದು ನೋಷನನ್ನು ಹೊಂದಿದ್ರು. ಫ್ಯಾಸಿಸಮ್ ಇನ್ ಯುರೋಪ್ ಕೇಮ್ ಅಪ್, ಮೆನಿ ಸ್ಕಾಲರ್ಸ್ ವೆಂಟ್ ಟು ಯು ಎಸ್. ಸೊ ಆ ಟೈಮಲ್ಲಿ ಯುರೋಪ್ನಲ್ಲಿ ಫ್ಯಾಸಿಸಮ್ ಬಂತು. ಆಗ ಭಾಳಷ್ಟು ಸ್ಕಾಲರ್ಸ್ಗಳು ಯು ಎಸ್ಗೆ ಹೋಗ್ತಾರೆ. ಸೊ ದ್ಯಾಟ್ ಕಂಟ್ರಿ ಟುಕ್ ಬೆನಿಫಿಟ್ ಆಫ್ ದೆಮ್. ಸೊ ವೆನ್ ಮೆನಿ ಸ್ಕಾಲರ್ಸ್ ಮೈಗ್ರೇಟೆಡ್ ಟು ಯು ಎಸ್, so US took the benefit of those scholars to come up with cultural studies, and that is another development we see in US. So with this much I put an end to my presentation in this video. I will continue the same topic in the next video. Thank you.